Hello, my dear learners. I welcome you all to this session. In this session, I will be continuing the discussion on motion in a straight line. Okay, this is the last part of this chapter. This is the part 6. Okay, look at the next problem here. A ball is dropped from a high rise platform at t equal to 0, starting from rest. Okay, after 6 seconds, another ball is thrown downwards from the same platform with a speed v. The two balls meet at t equal to 18 seconds. So what is the value of v is the question. This is an important type problem. So let's look at the solution here. ಓಕೆ, ಇವಾಗ ನೋಡಿ, ಫಸ್ಟ್ ಕಂಡೀಷನಲ್ಲಿ ಏನು ಕೊಟ್ಟಿದ್ದಾರೆ, ಬಾಲನ್ನು ಫ್ರೀ ಆಗಿ ಫಾಲ್ ಮಾಡ್ತಿದ್ದಾರೆ ಮೇಲ್ಗಡೆ ಅಂದರೆ ಟಾಪ್ ಆಫ್ ದ ಫ್ಲೋರ್ ಇಂದಲ್ವಾ, ಅಟ್ ಟಿ ಈಕ್ವಲ್ ಟು 0 ಅಂತ ಅವರೇ ಕೊಟ್ಟಿದ್ದಾರೆ ಹಂಗಂದ್ರೆ. ಸೊ ಆ ಟೈಮಲ್ಲಿ ಇನಿಷಿಯಲ್ ವೆಲಾಸಿಟಿ ಏನಿರುತ್ತೆ ದಟ್ ವಿಲ್ ಬಿಕಮ್ 0. ಓಕೆ, ಫಾರ್ ಕೇಸ್ 1. ಸೊ ದ್ಯಾರ್ ಫಾರ್ ವಿ ಕ್ಯಾನ್ ಡೆಫಿನೆಟ್ಲಿ ಟೇಕ್ ಎಚ್ ಹೈಟ್ ಆಫ್ ದ ಟವರ್ ಅಂತ ನಾವು ತಗೊಂಡ್ರೆ ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್ ಅಂತ ಯೂಸ್ ಮಾಡ್ತೀನಿ. ಅದರಲ್ಲಿ ಯು 0 ಆಗಿರೋದ್ರಿಂದ 0 ಪ್ಲಸ್ 1/2 ಟೈಮ್ಸ್ ಜಿ ಈಸ್ ಹೌ ಮಚ್, ಅದನ್ನು ಜಿ ಟಿ ಸ್ಕ್ವೇರ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡೋಣ. ಜಿ ಇಂಟು ಟಿ ಸ್ಕ್ವೇರ್, ಟಿ ಈಸ್ ನಥಿಂಗ್ ಬಟ್ 18 ಸ್ಕ್ವೇರ್ ಅಂತ ಆಗುತ್ತೆ ಅದ್ರ ವ್ಯಾಲ್ಯೂ, 18 ಸ್ಕ್ವೇರ್. ಓಕೆ, ಸೊ ಮತ್ತೊಂದು ಕಡೆ ಏನಾಗಿದೆ ಅಂದರೆ ಆಫ್ಟರ್ 6 ಸೆಕೆಂಡ್ಸ್ ಅಂತ ಏನು ಹೇಳಿದ್ದಾರೆ. ಓಕೆ, ಆಫ್ಟರ್ 6 ಸೆಕೆಂಡ್ಸ್ ಅಂತ ಅವ್ರು ಏನು ಹೇಳಿದ್ದಾರೆ, ಆ ಟೈಮಲ್ಲಿ ಇಟ್ ಹ್ಯಾಸ್ ದ ಇನಿಷಿಯಲ್ ವೆಲಾಸಿಟಿ ಯು ಈಸ್ ಈಕ್ವಲ್ ಟು ವಾಟ್, ವಿ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಎಚ್ ವಿಲ್ ಬಿಕಮ್ ವಿ ಪ್ಲಸ್ ವಿ ಇಂಟು ಟಿ ಬೇಕಲ್ಲ ನಮಗೆ, ಇಂಟು ಟಿ ಇಸ್ 12. ಆಫ್ಟರ್ 6 ಸೆಕೆಂಡ್ ಆಗಿರೋದಕ್ಕೆ 18 6 ಕಳಿತೀನಿ, ದಟ್ ಈಸ್ ವಾಟ್ 12 ಯು ಟಿ ಪ್ಲಸ್ 1/2 ಟೈಮ್ಸ್ ಜಿ ಇಂಟು ಟಿ ಸ್ಕ್ವೇರ್ ಈಸ್ 12 ಸ್ಕ್ವೇರ್ ಅಂತ ಆಗುತ್ತೆ. ದಿಸ್ ಇಸ್ ದ ಇಕ್ವೇಷನ್ ನಂಬರ್ 1. ಲೆಟ್ ಮಿ ಟೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 2 ಅಂತ ತಗೋಣ ಇವಾಗ. ಸೊ ಇವಾಗ ಇಲ್ಲೆಲ್ಲ ಏನಾಯ್ತು ಅಂದರೆ ಜಿ ಈಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಈ ಇಲ್ಲೂ ಕೂಡ ಹೌದು, ಇಲ್ಲೂ ಕೂಡ ಹೌದು. ಓಕೆ, ಸೊ ಆ ಟೈಮಲ್ಲಿ ಏನಾಗಿರುತ್ತೆ ಅಂತಂದ್ರೆ ಈಗ ಈ ಎಲ್ ಎಚ್ ಎಸ್ ಎರಡು ಕೂಡ ಈಕ್ವಲ್ ಆಗಿದೆ. ಸೊ ಅದಕ್ಕೋಸ್ಕರ ವಿ ಕ್ಯಾನ್ ಮೇಕ್ ದ ಆರ್ ಎಚ್ ಎಸ್ ಈಕ್ವಲ್. ಸೊ ದ್ಯಾರ್ ಫಾರ್ ವಿ ಕ್ಯಾನ್ ಡೆಫಿನೆಟ್ಲಿ ಮೇಕ್ ಇಟ್ ಆಸ್ 1/2 ಟೈಮ್ಸ್ ಜಿ ಇಂಟು 18 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 12 ಟೈಮ್ಸ್ ವಿ ಪ್ಲಸ್ 1/2 ಟೈಮ್ಸ್ ಜಿ ಇಂಟು 12 ಸ್ಕ್ವೇರ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಜಿ ವ್ಯಾಲ್ಯೂ ನಮ್ಗೆ ಗೊತ್ತಿದೆ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ಬಿಟ್ಟು, ಇದು ಕೂಡ ಗೊತ್ತಿದೆ. ಓನ್ಲಿ ಅನ್ನೋನ್ ಇಸ್ ವಿ. ಓಕೆ, ಇಫ್ ಯು ಸಾಲ್ವ್ ದ್ಯಾಟ್ ಯು ಡೆಫಿನೆಟ್ಲಿ ಗೆಟ್ ವಿ ಈಸ್ ಈಕ್ವಲ್ ಟು ಡೆಫಿನೆಟ್ಲಿ ನಿಮ್ಗೆ ಬರುತ್ತೆ ಏನು ಬರುತ್ತೆ 75 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ದಿಸ್ ಇಸ್ ಅನ್ ಆಪ್ಷನ್ ಬಿ and that is the right answer for this problem. Hope it's clear to everyone. ಸೊ ನೀವು ಪ್ರತಿಯೊಂದು ಕಂಡೀಷನ್ ಕೂಡ ಕನ್ಸಿಡರೇಷನ್ ಮಾಡಬೇಕು. ಪ್ರತಿಯೊಂದು ಕಂಡೀಷನಿಗೆ ಕೂಡ ಏನು ಬರೀರಿ, ಫಾರ್ಮುಲಾನ ಅಪ್ಲೈ ಮಾಡಿ, ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಆನ್ಸರ್. ಆಯಿತಾ, ಇಲ್ಲಿ ಕಷ್ಟ ಅಂತ ಅನ್ಕೋಬೇಡಿ, ಕ್ಯಾನ್ ಡೆಫಿನೆಟ್ಲಿ ಸಾಲ್ವ್ ಸಚ್ ಟೈಪ್ ಆಫ್ ಪ್ರಾಬ್ಲಮ್ಸ್. I will take the next problem. This is a very good problem. A ball is released from the top of a tower of height h ಅಂತ ಕೊಟ್ಟಿದ್ದಾರೆ ಅಲ್ವಾ, height h meters. If it takes t seconds to reach the ground, what is the position of the ball in t/3 seconds? ನೋಡಿ, ಇದು ತುಂಬ ಚೆನ್ನಾಗಿ ನೀವು ಫ್ರೀ ಬಾಡಿ ಡಯಾಗ್ರಾಮ್ ಮಾಡ್ಕೋಬೋದು. ಇವಾಗ ಇದು ಎಂಟೈರ್ ಹೈಟ್ ಅಂತ ತಗೊಳ್ಳೋಣ. ದಿಸ್ ಈಸ್ ವಾಟ್ ಎಚ್ ಅಂತ ಅದನ್ನು ಕನ್ಸಿಡರ್ ಮಾಡೋಣ. ಇದು ಗ್ರೌಂಡು, ಇಲ್ಲಿ ಕೆಳಗಡೆ ಗ್ರೌಂಡ್ ಇದೆ ಅಂತ ಇಟ್ಕೊಳ್ಳೋಣ. ಆಯಿತಾ, ಇಲ್ಲೊಂದು ಯಾವುದೊಂದು ಪಾಯಿಂಟಿಗೆ ಬರಬೇಕಾದ್ರೆ ಅಸ್ಯೂಮ್ ದಟ್ ಇಟ್ ವಿಲ್ ಬಿಕಮ್ ಎಚ್ ಡ್ಯಾಶ್ ಅಂತದಕ್ಕೆ ಇಟ್ಕೊಳ್ಳೋಣ. ಅಂದರೆ ಇದೇನಾಗಬೇಕಾಯಿತು, ಎಚ್ ಮೈನಸ್ ಎಚ್ ಡ್ಯಾಶ್ ಆಗಬೇಕು, ಎಚ್ ಮೈನಸ್ ಎಚ್ ಡ್ಯಾಶ್ ಅಂತ ಆಗಬೇಕಾಗುತ್ತದೆ. ಹಾಗಂದ್ರೆ ಇದ್ರ ವ್ಯಾಲ್ಯೂ ಇಲ್ಲಿ ಏನಾಗುತ್ತೆ, ವಾಟ್ ಇಸ್ ದ ವ್ಯಾಲ್ಯೂ ಫಾರ್ ಟೈಮ್ ಟಿ ಈಕ್ವಲ್ ಟು t/3. ಓಕೆ, ಫುಲ್ ಇದಕ್ಕೆ ಇಲ್ಲಿಂದ ಇಲ್ಲಿಗೆ ಬೀಳೋಕ್ಕೆ ಟಿ ಸೆಕೆಂಡ್ಸ್ ಬೇಕು, ಇಲ್ಲಿ ಈ ಪೊಸಿಷನ್ಗೆ ಬರೋಕ್ಕೆ ಓನ್ಲಿ t/3 ಸೆಕೆಂಡ್ಸ್ ಸಾಕು ಅಂತ ಇಟ್ಕೊಳ್ಳೋಣ. ಆಯಿತಾ, ಈ ಪಾಯಿಂಟಲ್ಲಿ ಗ್ರೌಂಡ್, ಆಯಿತಾ, ವಾಟ್ ಇಸ್ ದ ಪೊಸಿಷನ್ ಆಫ್ ದ ಬಾಲ್ ಇನ್ t/3, ಗ್ರೌಂಡಿಂದ ಎಷ್ಟು ದೂರ ಇದೆ ಅಂತ ಕಂಡುಹಿಡಬೇಕು. ಯಾಕಂದರೆ ಎಲ್ಲ ಆಪ್ಷನ್ಸಲ್ಲೂ ಕೂಡ ಫ್ರಮ್ ದ ಗ್ರೌಂಡ್ ಅಂತಲೇ ಇದೆ ಇಲ್ಲಿ ಇವಾಗ. ಓಕೆ, ಲೆಟ್ಸ್ ಟ್ರೈ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ತುಂಬ ಸಿಂಪಲಾಗಿ ಸಾಲ್ವ್ ಮಾಡ್ಬೋದು ನೀವು. ಇಲ್ಲಿ ನೋಡಿ ಇವಾಗ ಹೆಂಗೆ ಮಾಡ್ಬೋದು ಅಂತಂದರೆ, ಫ್ರೆಶ್ ಪೇಜ್. ಓಕೆ, ಇವಾಗ ನೋಡಿ ಹೇಗೆ ಮಾಡೋದು ಅಂದರೆ, ನಮ್ಗೆ ಗೊತ್ತಿದೆ ಎಚ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ 1/2 ಟೈಮ್ಸ್ ಜಿ ಇಂಟು ಟಿ ಸ್ಕ್ವೇರ್ ಅಂತ ನಾವು ಚೆನ್ನಾಗಿ ಗೊತ್ತಿದೆ ಹೆಂಗಂದ್ರೂ. ಓಕೆ, ಆ್ಯಸ್ ಯು ಈಸ್ ಈಕ್ವಲ್ ಟು 0 ಆಗಿರೋದ್ರಿಂದ ನಾವೇನು ತೊಗೊಳ್ಬೋದು, ಎಚ್ ಈಸ್ ಈಕ್ವಲ್ ಟು 1/2 ಟೈಮ್ಸ್ ಜಿ ಇಂಟು ಟಿ ಸ್ಕ್ವೇರ್ ಅಂತ ಅದನ್ನು ಕನ್ಸಿಡರ್ ಮಾಡ್ಬೋದು. ಇವಾಗ ನೋಡಿ, ಆಫ್ಟರ್ t/3 ಸೆಕೆಂಡ್ಸ್, okay, after t/3 seconds, the position of the ball is the position of ball. ನೋಡಿ ಏನಾಗಿರುತ್ತೆ ಪೊಸಿಷನ್ ಆಫ್ ದ ಬಾಲು, ಎಚ್ ಡ್ಯಾಶ್ ಮಸ್ಟ್ ಬಿ ಈಕ್ವಲ್ ಟು 0, ಇನಿಷಿಯಲ್ ವೆಲಾಸಿಟಿ 0 ಇತ್ತು, 0 ಪ್ಲಸ್ 1/2 ಟೈಮ್ಸ್ ಜಿ ಇಂಟು t/3 ಸ್ಕ್ವೇರ್ ಅಂತ ಆಗುತ್ತೆ ಅದರ ವ್ಯಾಲ್ಯೂ. ದಟ್ ಈಸ್ ಈಕ್ವಲ್ ಟು 1/2 ಟೈಮ್ಸ್
ಜಿ ಟಿ ಸ್ಕ್ವೇರ್ ಡಿವೈಡ್ ಬೈ 9 ಅಂತ ಆಯಿತು. ಓಕೆ, ನಮ್ಗೆ ಗೊತ್ತಿದೆ ಆಲ್ರೆಡಿ ವ್ಯಾಲ್ಯೂ ಏನಿದೆ ಇಲ್ಲಿ ನೋಡಿ, 1/2 ಟೈಮ್ಸ್ ಜಿ ಟಿ ಸ್ಕ್ವೇರ್ ಈಕ್ವಲ್ ಟು 1/2 ಟೈಮ್ಸ್ ಜಿ ಟಿ ಸ್ಕ್ವೇರ್ ಈಕ್ವಲ್ ಟು ಎಚ್ ಇದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದ್ಯಾರ್ ಫಾರ್ ಇಟ್ ಶುಡ್ ಬಿ 9 ಹಿಯರ್. ಓಕೆ, ಒಂದು ನಿಮಿಷ ರೀ, ಇದು 9 ಆಗಬೇಕಿದು, ದಿಸ್ ಇಸ್ 9. ಓಕೆ, ನಾಟ್ ಜಿ. ಓಕೆ, 9. ಸೊ ದ್ಯಾರ್ ಫಾರ್ ದ ವ್ಯಾಲ್ಯೂ ಆಫ್ ದಿಸ್ ವಿಲ್ ಬಿಕಮ್ ಎಚ್ ಡಿವೈಡ್ ಬೈ 9 ಅಂತ ಆಗುತ್ತೆ ವ್ಯಾಲ್ಯೂ. ಇದೇನು ಎಚ್ ಡ್ಯಾಶ್ ವ್ಯಾಲ್ಯೂ. ಓಕೆ, ಫೈನಲಿ ವಿ ಗಾಟ್ ದಿಸ್ ಒನ್. ಓಕೆ, ಇದು ಫ್ರಮ್ ದ ಟಾಪ್, ದ ವ್ಯಾಲ್ಯೂ ಇಸ್ ಫ್ರಮ್ ಟಾಪ್ ಅಂತ ಆಯಿತು. ಸೊ ಫ್ರಮ್ ದ ಗ್ರೌಂಡ್ ಏನಾಗಬೇಕು, ಎಚ್ ಮೈನಸ್ ಎಚ್ ಡಿವೈಡ್ ಬೈ 9, ದಟ್ ಈಸ್ ಆಲ್ಸೋ ಈಕ್ವಲ್ ಟು 8h ಡಿವೈಡ್ ಬೈ 9 meters. Okay, this is the right answer for this problem. Okay, 8h divided by 9 from the ground ಅಂತ ಆಗುತ್ತೆ. ಇಟ್ ಇಸ್ ಇನ್ ಆಪ್ಷನ್ ಸಿ ಆ್ಯಂಡ್ ಇಟ್ಸ್ ದ ರೈಟ್ ಆನ್ಸರ್. ನೋಡಿ, ನೀವು ಕಂಡೀಷನ್ಸನ್ನು ತೊಗೊಂಡ್ರೆ ಇಷ್ಟು ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಕೋಬಹುದು. ಓಕೆನಾ, ಹೋಪ್ ಇಟ್ಸ್ ಕ್ಲಿಯರ್ ಟು ಎವ್ರಿ ಒನ್. ನೆಕ್ಸ್ಟ್ ಪ್ರಾಬ್ಲಮ್ ತೊಗೋತೀನಿ. ಇಲ್ಲಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು, ಅ ಫ್ರೀಲಿ ಫಾಲಿಂಗ್ ಬಾಡಿ ಟ್ರಾವೆಲ್ಸ್ ಇನ್ ಲಾಸ್ಟ್ ಸೆಕೆಂಡ್ a distance equal to the distance traveled by it in the first 3 seconds. Okay, the time of the travel is in seconds will be ಅಂತ ಹೇಳ್ಬಿಟ್ಟು ಇಷ್ಟು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ನಿಮಗೆ ಇವಾಗ ಹೇಗೆ ಅಂತ ಹೇಳ್ಬಿಟ್ಟು. ಹೌದಾ, ಲೆಟ್ಸ್ ಟ್ರೈ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಪ್ರಾಬ್ಲಮ್, ತುಂಬ ಚೆನ್ನಾಗಿರೋ ಪ್ರಾಬ್ಲಮ್ಮು. ಇಲ್ಲಿ ನೋಡಿ, ನಾವು ಏನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಯೂಸ್ ದ ಅಲ್ಟರ್ನೇಟ್ ಇಕ್ವೇಷನ್ ಆಫ್ ದ ಮೋಷನ್. ಆಯಿತಾ, ನಾವೇನು 3 ಇಕ್ವೇಷನನ್ನು ಕಲಿತೀವಿ, ಅದನ್ನು ಹೊರತಾಗಿ ನಾನು ಮತ್ತೆ 2 ಇಕ್ವೇಷನ್ ಏನು ಹೇಳಿದ್ದೀನಿ, ದಟ್ ಈಸ್ ವಾಟ್ ಎಚ್ ಇನ್ ಎನ್ ಸೆಕೆಂಡ್, ಅಂದರೆ ದ ಡಿಸ್ಟೆನ್ಸ್ ಟ್ರಾವೆಲ್ ಇನ್ ಎನ್ ಸೆಕೆಂಡ್ ಮಸ್ಟ್ ಬಿ ಈಕ್ವಲ್ ಟು ಯು ಪ್ಲಸ್ ಜಿ ಡಿವೈಡ್ ಬೈ 2 ಇಂಟು 2n-1. ಈ ಒಂದು ಫಾರ್ಮುಲಾ ಏನಿದೆ, ಈ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಆಯಿತಾ, ನಾನು ಫಸ್ಟ್ ನೋಡೋಣ ಇವಾಗ ಒಂದೊಂದೇ ಕಂಡೀಷನನ್ನು ತೊಗೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಲಾಸ್ಟ್ ಸೆಕೆಂಡ್ ಎಷ್ಟು ಅಂತ ನೋಡೋಣ. ಓಕೆ, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಫಾಲಿಂಗ್ ಬಾಡಿ ಇನ್ ಲಾಸ್ಟ್ ಸೆಕೆಂಡ್ ಎಷ್ಟಾಗುತ್ತೆ ಅಂತ ನೋಡ್ಕೊಳ್ಳೋಣ. ಫಸ್ಟಿಗೆ ಎಷ್ಟು ಅಂತ ಹೇಳ್ಬಿಟ್ಟು, ಲಾಸ್ಟ್ ಸೆಕೆಂಡ್ ಹೆಂಗೆ ಮಾಡ್ತೀರಿ ಇವಾಗ ನೋಡಿ, ಎಸ್ ಲಾಸ್ಟ್ ಅಂತ ಮಾಡ್ತೀನಿ ನಾನು, ಇದನ್ನು ಎಸ್ ಲಾಸ್ಟ್ ಅಂತ ಮಾಡ್ತೀನಿ. ದಟ್ ಈಸ್ ಈಕ್ವಲ್ ಟು ಯು ಪ್ಲಸ್ ಜಿ ಡಿವೈಡ್ ಬೈ 2 ಇಂಟು 2n-1. ಈಗ ಈ ಒಂದು ಎನ್ ಜಾಗದಲ್ಲಿ ನಾನು 2t ಅಂತ ಹಾಕ್ತೀನಿ, 2t ಮೈನಸ್ 1 ಅಂತದನ್ನು ಕನ್ಸೆಷನ್ನ ಮಾಡ್ಕೊಳ್ಳೋಣ ಎಷ್ಟು ಅಂತ ಹೇಳ್ಬಿಟ್ಟು. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಜಿ ವ್ಯಾಲ್ಯೂ, ಯು ವ್ಯಾಲ್ಯೂ ಅಂತೂ 0 ಆಯಿತು ಹಾಗೆಂದ್ರೆ ಫ್ರೀಲಿ ಫಾಲಿಂಗ್ ಬಾಡಿ. ಸೊ ಜಿ ಇಸ್ 9.8, 9.8 ಡಿವೈಡ್ ಬೈ 4 ಇಸ್ 4.9 ಇಂಟು 2t ಮೈನಸ್ 1 ಅಂತ ಆಗುತ್ತೆ ಅದರ ವ್ಯಾಲ್ಯೂ. 4.9 ಇಂಟು 2t ಮೈನಸ್ 1 ಅಂತ ಆಗುತ್ತೆ. ಸಿಮಿಲರ್ಲಿ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಲಾಸ್ಟ್ 3 seconds. ಓಕೆ, ಅದು ಕೂಡ ಇಂಪಾರ್ಟೆಂಟು. ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಲಾಸ್ಟ್ 3 seconds. ಓಕೆ, ಲಾಸ್ಟ್ 3 seconds ಏನಾಗುತ್ತೆ ನೋಡೋಣ. ಲಾಸ್ಟ್ 3 secondsಲ್ಲಿ S3 ಅಂತ ತಗೋಣ. ಲಾಸ್ಟ್ 3 seconds, ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು 0 ಪ್ಲಸ್ 1/2 ಟೈಮ್ಸ್ ಜಿ ಇಂಟು ಟಿ ಸ್ಕ್ವೇರ್. ಟಿ ಸ್ಕ್ವೇರ್ ಈಸ್ 3 ಸ್ಕ್ವೇರ್ ಅಂತ ಆಗಬೇಕು. ಶುಡ್ ಬಿ ಈಕ್ವಲ್ ಟು 3 ಸ್ಕ್ವೇರ್. ಓಕೆ, ಜಿ ಈಕ್ವಲ್ ಟು 9.8 ಹಾಕ್ತೀರಿ ಹಂಗಂದ್ರೆ. ಸೊ ದ್ಯಾರ್ ಫಾರ್ S3 ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು 44.1 ಮೀಟರ್ ಅಂತ ಆಗುತ್ತೆ ವ್ಯಾಲ್ಯೂ. ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅವ್ರೇನು ಹೇಳಿದ್ದಾರೆ, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಲಾಸ್ಟ್ ಸೆಕೆಂಡ್ ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಲಾಸ್ಟ್ 3 seconds ಅಂತ ಅವರೇ ಕೊಟ್ಟಿದ್ದಾರೆ. ಹಾಗಂದ್ರೆ ಎರಡು ಕೂಡ ಈಕ್ವಲ್ ಆಗಿರಬೇಕು. ಸೊ ಇಟ್ ಇಂಪ್ಲೈಸ್ ಇದನ್ನು ತಗೊಳ್ತೀರಿ 4.9 ಇಂಟು 2t ಮೈನಸ್ 1 ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು 44.1 ಅಂತ ತಗೊಳ್ತೀವಿ. ಸೊ ದ್ಯಾರ್ ಫಾರ್ ಇದನ್ನು ಸಿಂಪ್ಲಿಫೈ ಮಾಡಿ 4.9 44 ಈ ಕಡೆ ಹೋಯಿತು. ಸೊ 2t ಮೈನಸ್ 1 ಈಕ್ವಲ್ ಟು ಇದು 9 ಆಗುತ್ತೆ. 9 ಅದೊಂದೇ ಪಾಸಿಬಿಲಿಟಿ 9. ಸೊ ದ್ಯಾರ್ ಫಾರ್ ಐ ವಿಲ್ ಡೆಫಿನೆಟ್ಲಿ ಗೆಟ್ t ಈಕ್ವಲ್ ಟು 10 ಡಿವೈಡ್ ಬೈ 2, ದಟ್ ಈಸ್ ವಾಟ್ 5 seconds. 5 seconds. That is the right answer for this problem. 5 seconds ಅಂದಾಗುತ್ತೆ. That is in option B is the right answer. Hope it's clear to everyone. Okay, ಈ ಥರ ಮಾಡಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಎ ಬಾಯ್ ಸ್ಟ್ಯಾಂಡಿಂಗ್ ಎಟ್ ದ ಟಾಪ್ ಆಫ್ ಎ ಟವರ್ ಆಫ್ 20 meter height ಡ್ರಾಪ್ಸ್ ಎ ಸ್ಟೋನ್. Assuming g equal to 10 meter per second square, the velocity with which it hits the ground is. ತುಂಬ ಈಸಿ ಅಂತ ಪ್ರಾಬ್ಲಮ್ ಇದು. ನೋಡಿ, ನಮ್ಗೆ ಗೊತ್ತಿದೆ ಹೆಂಗಂದ್ರೆ ವಿ ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಅಂತ ಚೆನ್ನಾಗಿ ಗೊತ್ತಿದೆ. ನೋಡಿ, ಫಾರ್ ದ ಫ್ರೀಲಿ ಫಾಲಿಂಗ್ ಆಬ್ಜೆಕ್ಟ್ಸ್ ಯು ಮಸ್ಟ್ ಬಿ ಈಕ್ವಲ್ ಟು 0 ಆಗುತ್ತೆ. ವಿ ಸ್ಕ್ವೇರ್ ಈಕ್ವಲ್ ಟು 2g
ಎಸ್ ಅಂದರೆ ಎಚ್ ಅಂತ ಇಟ್ಕೊಳ್ಳೋಣ, ಶುಡ್ ಬಿ ಎಚ್ ಅಂದರೆ ಹೈಟ್ ಆಫ್ ದ ಟವರ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ, ಆಯಿತಾ. ಸೊ ದ್ಯಾರ್ ಫಾರ್ ವಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2gh. ದಿಸ್ ಇಸ್ ಒನ್ ಆಫ್ ದ ಪಾಪ್ಯುಲರ್ ಫಾರ್ಮುಲಾ, ನಿಮ್ಗೆ ಗೊತ್ತಿರ್ಬೋದು ಎಲ್ಲರಿಗೂ ಕೂಡ ಹೇಗೆ ಅಂತ ಹೇಳ್ಬಿಟ್ಟು. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ ಹೇಗೆ ಅಂತ ಹೇಳ್ಬಿಟ್ಟು, ಸೊ ದ್ಯಾಟ್ ಎಷ್ಟು ಸಿಗುತ್ತೆ ನೋಡಿ. ಇವಾಗ ವಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಇಂಟು ಜಿ ವ್ಯಾಲ್ಯೂ ಈಸ್ 10 ತೊಗೊಳ್ಳಿ ಅಂತ ಹೇಳಿದ್ದಾರೆ, ಇಂಟು ಎಚ್ ಈಸ್ ಹೌ ಮಚ್ 20, ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 400, ದಟ್ ಈಸ್ ಈಕ್ವಲ್ ಟು 20 ಮೀಟರ್ ಪರ್ ಸೆಕೆಂಡ್. ಹೌದಾ, 20 ಮೀಟರ್ ಪರ್ ಸೆಕೆಂಡ್ ಅಂತ ಆಗುತ್ತೆ. ದ ಆನ್ಸರ್ ಈಸ್ 20 ಮೀಟರ್ ಪರ್ ಸೆಕೆಂಡ್. ದಟ್ ಈಸ್ ಇನ್ ಆಪ್ಷನ್ ಸಿ ಆ್ಯಂಡ್ ಇಟ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಓಕೆ, ಈ ಥರ ಮಾಡಿ ಇದನ್ನು ಸಾಲ್ವ್ ಮಾಡಬೇಕು. ಐ ವಿಲ್ ಟೇಕ್ ಇಟ್ ದ ಲಾಸ್ಟ್ ಪ್ರಾಬ್ಲಮ್. ನೋಡಿ ಇಲ್ಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಕಂಡೀಷನ್ ಇದೆ ಈ ಪ್ರಾಬ್ಲಮಲ್ಲಿ. ಸೊ ಹಾಗಾಗಿ ಈ ಪ್ರಾಬ್ಲಮ್ ತೊಗೊಂಡಿದ್ದೇನೆ. ಎ ಬಲೂನ್ ಸ್ಟಾರ್ಟ್ಸ್ ರೈಸಿಂಗ್ ಫ್ರಾಮ್ ದ ಗ್ರೌಂಡ್ ವಿತ್ ಆ್ಯನ್ ಆಕ್ಸಲರೇಷನ್ ಆಫ್ 1.25 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಫ್ಟರ್ 8 seconds a stone is released from the balloon. The stone will ಆಯಿತಾ ರೀಚ್ ದ ಗ್ರೌಂಡ್ ಇನ್ 4 seconds. ಈ ಥರ 4 ಡಿಫ್ರೆಂಟ್ ಆಪ್ಷನ್ಸ್ನ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಹೇಗೆ ಅಂತ ಹೇಳ್ಬಿಟ್ಟು. ಇವಾಗ ಲೆಟ್ಸ್ ಟ್ರೈ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ಇಟ್ಸ್ ಅ ವೆರಿ ಗುಡ್ ಪ್ರಾಬ್ಲಮ್ ವಿತ್ ಡಿಫ್ರೆಂಟ್ ಕಂಡೀಷನ್ಸ್, ಆಯಿತಾ. ಎಷ್ಟು ಸೆಕೆಂಡ್ಸಿಗೆ ಅಥವಾ ಡಿಸ್ಟೆನ್ಸ್ ಹೇಳಿದ್ರೆ ನಾವೀಗ ಕಂಡುಹಿಡಿಯಬೇಕು ಫಸ್ಟಿಗೆ. ವಿ ಶಾಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. ನೋಡಿ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತಂದರೆ, ಇವಾಗ ನಮಗೆ ಬಲೂನಿಂದ ಏನಾಗುತ್ತೆ, ಸ್ಟೋನ್ ಕೆಳಗಡೆ ರಿಲೀಸ್ ಆಗುತ್ತೆ ಅಲ್ವಾ, ಅದನ್ನೇ ನೋಡೋಣ ನಾವೀಗ ಹೇಗೆ ಅಂತ ಹೇಳ್ಬಿಟ್ಟು. ವೆನ್ ದ ಸ್ಟೋನ್ ಈಸ್ ರಿಲೀಸ್ಡ್, okay, when the stone is released from the balloon, okay, adaga, okay, its height will be ಏನಾಗಿರುತ್ತೆ ಆ ಟೈಮಲ್ಲಿ, ಹೈಟ್ ಎಚ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ 1/2 ಟೈಮ್ಸ್ ಜಿ ಇಂಟು ಟಿ ಸ್ಕ್ವೇರ್. ಯು 0 ಆಗಿರುತ್ತೆ ಈ ವ್ಯಾಲ್ಯೂ, ಸೊ ಹಂಗಾಗಿ ಇಟ್ ಶುಡ್ ಬಿ ಈಕ್ವಲ್ ಟು ಹೌ ಮಚ್ 1/2 ಟೈಮ್ಸ್ ಎ ಟಿ ಸ್ಕ್ವೇರ್. ಸಾರಿ, ಜಿ ಟಿ ಸ್ಕ್ವೇರ್ ಬೇಡ, ಯಾಕಂದರೆ ಆಕ್ಸಲರೇಷನ್ ಕೊಟ್ಟಿದ್ದಾರೆ ಅವರು. 1/2 ಟೈಮ್ಸ್ ಎ ಟಿ ಸ್ಕ್ವೇರ್, 1/2 ಟೈಮ್ಸ್ ಎ ವ್ಯಾಲ್ಯೂ ಈಸ್ 1.25 ಇಂಟು ಟಿ ಸ್ಕ್ವೇರ್ ಈಸ್ 8 ಸ್ಕ್ವೇರ್. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ನೋಡಿ ಸಾಲ್ವ್ ಮಾಡಿದ್ದು 8 64 ಆಯಿತು. 64 ಅಂತಂದರೆ ಅದರ ಅರ್ಧ 32 1.25 ಇಟ್ಸ್ 40 ಮೀಟರ್. ಇಟ್ಸ್ ವ್ಯಾಲ್ಯೂ ಇಸ್ 40 ಮೀಟರ್ ಹಿಯರ್. ಓಕೆ, ಆ್ಯಂಡ್ ದ ವೆಲಾಸಿಟಿ ನೋಡೋಣ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಸಿಮಿಲರ್ಲಿ ವೆಲಾಸಿಟಿ ವಿ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ತಗೋಣ. ದಟ್ ಈಸ್ ಈಕ್ವಲ್ ಟು 0 ಪ್ಲಸ್ ಎ ಈಸ್ 1.25 ಇಂಟು ಟಿ ಆಫ್ಟರ್ 8 seconds, ದಟ್ ಈಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್. ಓಕೆ, 10 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಓಕೆ, ಇವಾಗ ನೋಡಿ ಟೈಮಿಗೆ ನಾನು ನಿಮ್ಗೆ ಫಾರ್ಮುಲಾ ಕೊಟ್ಟಿದ್ದೇನೆ. ಟೈಮ್ ಟಿ ಈಕ್ವಲ್ ಟು ಟೈಮ್ ಆಫ್ ರೀಚಿಂಗ್ ಈಕ್ವಲ್ ಟು ವಿ ಡಿವೈಡ್ ಬೈ ಜಿ ಇಂಟು ಇದರಲ್ಲಿ ಆನ್ಸರ್ ಅಂತಂದರೆ ನೆಕ್ಸ್ಟ್ ನೀವು ಡಿಸ್ಟೆನ್ಸನ್ನು ಕಂಡುಹಿಡಿಬೋದು. 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 2gh ಡಿವೈಡ್ ಬೈ ವಿ ಸ್ಕ್ವೇರ್. ಓಕೆ, ನಾರ್ಮಲ್ ಸಿಂಪ್ಲಿಫಿಕೇಷನ್ ಮಾಡಿ ತೊಗೊಂಡಿರುವಂಥ ಫಾರ್ಮುಲಾ ಇದು. ವಿತ್ ದ ವ್ಯಾಲ್ಯೂ ಆಫ್ ಟಿ ಎಷ್ಟು ಅಂತ ಹೇಳ್ಬಿಟ್ಟು, ಆಯಿತಾ, ವಿ ಡಿವೈಡ್ ಬೈ ಜಿ ಅಂತ ತೊಗೊಂಡಿದ್ದೀನಿ. ದಟ್ ಈಸ್ ಈಕ್ವಲ್ ಟು ದ ವ್ಯಾಲ್ಯೂ ಆಫ್ ವಿ ಈಸ್ ಗಿವನ್ ಆಸ್ 10 ಹಿಯರ್ ಆ್ಯಂಡ್ ಜಿ ಈಸ್ ಟು ಬಿ ಟೇಕನ್ ಟು ಬಿ 10 ಹಿಯರ್ ಇಂಟು 1 ಪ್ಲಸ್ ಅಂಡರ್ ಸ್ಕ್ವೇರ್ ರೂಟ್ ಏನು ಬರಬೇಕು ನೋಡಿ, 1 ಪ್ಲಸ್ ಅಂಡರ್ ಸ್ಕ್ವೇರ್ ರೂಟ್ 2 ಇಂಟು ಎಷ್ಟು ಬರಬೇಕು, 10 ಇಂಟು 40 ಅಲ್ವಾ, ಅದು 10 ಇಂಟು 40, ಎಚ್ ಈಸ್ 40 ಅಂತ ನಾವು ಆಲ್ರೆಡಿ ಕನೆಕ್ಟ್ ಮಾಡಿದ್ದೇವೆ ಇಲ್ಲಿ. 10 ಇಂಟು 40 ಡಿವೈಡ್ ಬೈ 10 ಸ್ಕ್ವೇರ್. ಓಕೆ, ಡಿವೈಡ್ ಬೈ 10 ಸ್ಕ್ವೇರ್ ಅಂತ ಬರುತ್ತೆ ವ್ಯಾಲ್ಯೂ, ಆಯಿತಾ. ಸೊ ಇಷ್ಟಾದ ನಂತರ ಇಲ್ಲಿ 1 ಪ್ಲಸ್ ಇದೆ ಇಲ್ಲಿ. ಸೊ ಹಿಯರ್ ಇಟ್ ಶುಡ್ ಬಿ 1 ಪ್ಲಸ್ ಅಂಡರ್ ಸ್ಕ್ವೇರ್ ರೂಟ್ ಏನು ಮಾಡಿದೆ ನೋಡಿ, 1 ಪ್ಲಸ್ ಇಲ್ಲಿ ಮತ್ತೊಂದು 1 ಪ್ಲಸ್ ಬರಬೇಕು. ಓಕೆ, ಬರ್ದು ನಾನು ನೋಟ್ ಮಾಡ್ತೀನಿ. ಇಲ್ಲಿ 1 ಪ್ಲಸ್ ಬರಬೇಕು, ಆಯಿತಾ, ಅಂಡರ್ ಸ್ಕ್ವೇರ್ ರೂಟಲ್ಲಿ. ಓಕೆ, ಇದಿದೆ ಸೇಮ್ ಫಾರ್ಮುಲಾ, ಇದನ್ನು ಯೂಸ್ ಮಾಡಬೇಕಾಗಿರೋದು ನೀವು. 1 ಪ್ಲಸ್ 2 ಇಂಟು 10. ಸಪೋಸ್ ಇಫ್ ಯು ಸಾಲ್ವ್ ದ್ಯಾಟ್ ವಿಲ್ ಡೆಫಿನೆಟ್ಲಿ ಗೆಟ್ ಎಷ್ಟು ಸಿಗುತ್ತೆ ನೋಡಿ. ಇದಂತೂ 1 ಆಯಿತಾ. 1 ಪ್ಲಸ್ ಅಂಡರ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಷ್ಟಾಯ್ತು ನೋಡಿ, 100 ಆಯಿತು. ಅದು ಅಂದರೆ 2 ಇಂಟು ಏನಾಗುತ್ತೆ, ಅದು 1 ಇಂಟು 4 ಆಯಿತು, ಅಂದರೆ 9 ಆಯಿತು. ಸೊ 9 ಆಯಿತು ಅಂತ ಇಟ್ಕೊಂಡ್ರೆ 9 ಸ್ಕ್ವೇರ್ ರೂಟ್ ಆಫ್ 9 ಇಸ್ ಇಲ್ಲಿ 3 ಆಗಬೇಕು. 3 ಪ್ಲಸ್ 1 ಇಸ್ 4 ಇಯರ್, 4 ಸೆಕೆಂಡ್ಸ್ ಆಯಿತು. ಸೊ ಹಾಗಾಗಿ ಡೆಫಿನೆಟ್ಲಿ ಗೆಟ್ 4 seconds ಅಂತ ನಾವು ಅದನ್ನು ಹೇಳ್ಬೋದು. ಸೊ ಅದಕ್ಕೋಸ್ಕರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ರೀಚಸ್ ದ ಗ್ರೌಂಡ್ ಇನ್ 4 seconds. ಓಕೆ, ದಟ್ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ಹೌ ಯು ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಹೋಪ್ ಇಟ್ಸ್ ಕ್ಲಿಯರ್ ಟು ಎವ್ರಿ ಒನ್. ಆ್ಯಂಡ್ ದಿಸ್ ಕಂಪ್ಲೀಟ್ಸ್ ದ ಸೆಷನ್ ಆ್ಯಂಡ್ ದ ಚಾಪ್ಟರ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್. ಓಕೆ, ಐ ಹೋಪ್ ದ್ಯಾಟ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ lecture and hope your preparation is good for examinations, and please go through the each and every problem and solution methods what we have used in solving the problems, and that will result in getting the very good
score in your examinations. Okay, so thank you very much. See you in the next chapter, that is what motion in 2 dimensions. Okay, thank you very much.